ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಆಲ್ರೆಡಿ 2 ಹೆಸರುಗಳನ್ನ ನಾವು ನೋಡಿದ್ವಿ. ಇನ್ನ 3ನೇ ಹೆಸರನ್ನ ನೋಡ್ತಾ ಹೋಗೋದಾದ್ರೆ, ಒಂದು ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರ, ಮತ್ತೊಂದು ತನ್ವೀರ್ ಸೇಠ್ ಅವರು. ಈಗ ಆಲ್ರೆಡಿ ಒಂದ್ ಕಡೆ ತನ್ವೀರ್ ಸೇಠ್ ಅವರು ಕೂಡ ತಮಗಿರುವಂತ ಸಿಟ್ ಆಗಿರ್ಬೋದು ಅಥವಾ ತಮಗೆ ಚಾನ್ಸ್ ಬೇಕು ಅನ್ನುವಂತ ವಿಚಾರ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಅವರು ಕೂಡ ಪಟ್ಟು ಹಿಡಿದು ಕೂತಿದ್ದಾರೆ. ಈಗ ಆಲ್ರೆಡಿ ಇಬ್ಬರ ಹೆಸರುಗಳ ಲೆಕ್ಕಾಚಾರ ಯಾವ ರೀತಿಯಾಗಿದೆ, ಅದೇ ತರದ ಫಾರ್ಮುಲಾ ಇಲ್ಲೂ ಕೂಡ ಅದಲು ಬದಲು. ಅದರಲ್ಲಿ ಈಗ ಆಲ್ರೆಡಿ ರಿಜ್ವಾನ್ ಅರ್ಷದ್ ಬದಲಿಗೆ ಬಂಡಾಯ ಇದ್ದಿರುವಂತ ತನ್ವೀರ್ ಸೇಠ್ ಏನಿದ್ದಾರೆ, ಅವರಿಗೆ ಚಾನ್ಸ್ ಕೊಡಬಹುದಾದಂತ ಸಾಧ್ಯತೆ ಕೂಡ ದಟ್ಟವಾಗಿದೆ. ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಎಲ್ಲ ವಿಚಾರಗಳು. ರಿಜ್ವಾನ್ ಅರ್ಷದ್ ಅವರಿಗೆ ಈ ಶಿವಾಜಿನಗರ ಬಿಟ್ರೆ ಬೇರೆ ಕಡೆ ಎಲ್ಲೂ ಕೂಡ ಅಷ್ಟಾಗಿ ಅವರ ವರ್ಚಸ್ಸಿಲ್ಲ. ಸೊ ಹಾಗಾಗಿ ಅವರ ರಾಜೀನಾಮೆ ತೆಗೆದುಕೊಳ್ಬಹುದಾದಂತ ಚಾನ್ಸಸ್ ಕೂಡ ದಟ್ಟವಾಗಿದೆ. ಅದರಲ್ಲೂ ಅತ್ಯಂತ ಕಿರಿಯ ಶಾಸಕ ರಿಜ್ವಾನ್ಗಿಂತ ತನ್ವೀರ್ ಸೇಠ್ ಅವರು ಒಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ರಾಜಕಾರಣಿ ಅವರು. ಸೊ ಅವರಿಗೆ ಹಿರಿಯ ಅನುಭವ ಇದೆ. ಅದರ ಜೊತೆಗೆ ರಿಜ್ವಾನ್ಗೆ ಸಂಘಟನಾ ಸಾಮರ್ಥ್ಯವೂ ಇಲ್ಲ ಅನ್ನುವಂಥ ಒಂದು ಆರೋಪ ಇದೆ ಅವ್ರ ಮೇಲೆ. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಕನ್ಸಿಡರ್ ಮಾಡಿಕೊಂಡು ಬಹುಶಃ ರಿಜ್ವಾನ್ ಅರ್ಷದ್ ಅವರನ್ನ ಕೆಳಗಿಳಿಸಿ ಆ ಸ್ಥಾನಕ್ಕೆ ತನ್ವೀರ್ ಸೇಠ್ ಅವ್ರನ್ನ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡ್ಬಹುದಾದಂಥ ಚಾನ್ಸಸ್ ಇದೆ. ಸೊ ಆ ಥರದ ಒಂದು ಪ್ಲಾನ್ ನಡೀತಾ ಇದೆ ಇಲ್ಲಿ ಇವ್ರ ವಿಚಾರದಲ್ಲೂ. ಸರ್, ಈ ಇವರಿಬ್ಬರ ವಿಚಾರದಲ್ಲಿ ಹೇಳ್ತಾ ಹೋಗೋದಾದ್ರೆ ಹೆಂಗ್ ನೋಡ್ತೀರಿ ಸರ್ ಇದನ್ನ? ಅಲ್ಲ, ಮುಸ್ಲಿಂ ಸಮುದಾಯದಲ್ಲಿ ಯಾರು ಕೂಡ ಗೆಸ್ ಮಾಡಿರಲಿಲ್ಲ ತನ್ವೀರ್ ಸೇಠ್ನ ಓವರ್ಟೇಕ್ ಮಾಡಿ ರಿಜ್ವಾನ್ ಅರ್ಷದ್ ಸಚಿವರು ಆಗ್ತಾರೆ ಅಂತ ಹೇಳ್ಬಿಟ್ಟು. ರಿಜ್ವಾನ್ ಅರ್ಷದ್ ಅವರ ಹೆಸರು ಹೆಚ್ಚು ಪ್ರಸ್ತಾಪ ಮಾಡಿದ್ದು ಈ ಬಾರಿ ಸಿದ್ದರಾಮಯ್ಯ. ಏನಕ್ಕಂತ ಹೇಳಿದ್ರೆ, ಜಮೀರ್ ಅಹ್ಮದ್ ಖಾನ್ ಅವರ ಹೆಸರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಆಕ್ಷೇಪ ಅಸಮಾಧಾನವನ್ನು ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ, ಅದಕ್ಕೂ ಮೊದಲು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಅವರ ಸಂಬಂಧ, ರಾಜಕೀಯ ಸಂಬಂಧ ಯಾರು ಕೂಡ ಪ್ರಶ್ನೆ ಮಾಡೋಕ್ಕಿರಲಿಲ್ಲ. ಆ ರೀತಿಯಾಗಿತ್ತು. ಬೆಳಗ್ಗೆ ಎದ್ರೆ ಸಾಕು ಸಿದ್ದರಾಮಯ್ಯ ಅವ್ರ ನಿವಾಸದೆಲ್ಲ ಕಾಣಿಸ್ಕೊಳ್ತಾ ಇದ್ರು ಜಮೀರ್ ಅಹ್ಮದ್. ರಾತ್ರಿ ಗುಡ್ ನೈಟ್ ಅಂತ ಹೇಳೋದಕ್ಕೂ ಕೂಡ ಜಮೀರ್ ಅಹ್ಮದ್ ಅವರೇ ಹೋಗಿ ಬರ್ತಾ ಇದ್ರು ಅಂತ. ಆದರೆ ದಾವಣಗೆರೆ ಬೈ ಎಲೆಕ್ಷನ್ ಆದ ಬಳಿಕ, ದಾವಣಗೆರೆ ಬೈ ಎಲೆಕ್ಷನಲ್ಲಿ ಯಾವಾಗ ಜಮೀರ್ ಅಹ್ಮದ್ ಖಾನ್ ಅವ್ರದ್ದೇ ಅನ್ನಲಾದ ಒಂದು ಆಡಿಯೋ ಹೊರಗಡೆಗೆ ಬಂತು, ಆ ಸಂದರ್ಭದಲ್ಲಿ ನನಗಿರೋ ಮಾಹಿತಿ, ಸಿದ್ದರಾಮಯ್ಯ ಜಮೀರ್ ಅಹ್ಮದ್ ಖಾನ್ ಅವ್ರನ್ನ ಕರೆಸ್ಕೊಂಡಾಗ ಜಮೀರ್ ಅಹ್ಮದ್ ಖಾನ್ ಅವರು ಎಲ್ಲೋ ಒಂದು ಕಡೆ ಅದನ್ನು ಒಪ್ಕೊಂಡ್ರು ಅಂತ. ಹೌದು, ಯಾಕಂದರೆ ನಮ್ಮ ಸಮುದಾಯ ಅಲ್ಲಿ ಜಾಸ್ತಿ ಸ್ಟ್ರಾಂಗ್ ಆಗಿದೆ, ನಮ್ಮದೇ ಹೆಚ್ಚು ಮತ ಇರುವಂಥ ಸಂದರ್ಭದಲ್ಲಿ ನಾವು ಯಾಕೆ ಬಿಟ್ಕೊಡ್ಬೇಕು ಅನ್ನುವಂತಹದನ್ನು ಒಪ್ಕೊಂಡ್ರಂತೆ. ಹೀಗಾಗಿ ಅವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ರು. ಸಿದ್ದರಾಮಯ್ಯ ಅವ್ರಿಗೆ ಟಾಸ್ಕ್ ಇತ್ತು, ದಾವಣಗೆರೆನೂ ಗೆಲ್ಲಬೇಕಾಗಿತ್ತು, ಆ ಕಡೆ ಬಾಗಲಕೋಟೆನೂ ಕೂಡ ಗೆಲ್ಲಬೇಕಾಗಿತ್ತು. ಒಂದು ವೇಳೆ ಸೋತಿದ್ರೆ ಅಲ್ಲಿ ಸಿದ್ದರಾಮಯ್ಯನ ನಾಯಕತ್ವಕ್ಕೆ ಒಂದಷ್ಟು ಸಮಸ್ಯೆಗಳಾಗ್ತಿದ್ವು. ಈಗ ಕಾರಣಾಂತರಗಳಿಂದ ನಾಯಕತ್ವ ಬದಲಾವಣೆ ಆಯಿತು, ಅದು ಬೇರೆ ವಿಚಾರ. ಆದರೆ ನನ್ನನ್ನು ನಂಬಿದವರೇ ನನ್ನ ವಿರುದ್ಧ ಕೆಲಸ ಮಾಡಿದ್ರು ಅನ್ನುವಂಥ ಒಂದು ಅಸಮಾಧಾನ ಅವತ್ತಿಂದ ಜಮೀರ್ ವಿರುದ್ಧ ಶುರುವಾಯಿತು. ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಸಿದ್ದರಾಮಯ್ಯವರ ಆಪ್ತರೇ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು, ಇನ್ನೂ ಮುಖ್ಯಮಂತ್ರಿ ಆಗದೇ ಇದ್ದಾಗ, ಅವಾಗ ಉಪಮುಖ್ಯಮಂತ್ರಿ ಆಗಿದ್ರು ಡಿ ಕೆ ಶಿವಕುಮಾರ್, ಮತ್ತು ಡಿ ಕೆ ಶಿವಕುಮಾರ್ ಅಂಡ್ ಟೀಮ್ ಈ ವಿಚಾರವನ್ನು ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ಮಾಡಿದಂತಹ ಈ ಕೆಲಸವನ್ನು ಸಿದ್ದರಾಮಯ್ಯ ಟೀಮ್ ಮಾಡ್ತು ಅನ್ನುವಂಥದ್ದನ್ನು ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ರಿಪೋರ್ಟ್ ಕೊಡ್ತು. ಹೀಗಾಗಿ ಸಿದ್ದರಾಮಯ್ಯ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದು ನಿಜ. ಇವತ್ತು ಜಮೀರ್ ಡಿ ಕೆ ಶಿವಕುಮಾರ್ ಜೊತೆ ತುಂಬ ಚೆನ್ನಾಗಿದ್ದಾರೆ. ಯಾವುದೇ ಕಾರಣಕ್ಕೂ ಜಮೀರ್ ಅಹ್ಮದ್ ಖಾನ್ಗೆ ಸಿಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರಿಜ್ವಾನ್ ಅರ್ಷದ್ ಅವರ ಹೆಸರನ್ನು ಸಿದ್ದರಾಮಯ್ಯ ಪ್ರಸ್ತಾಪ ಮಾಡ್ತಾರೆ. ತನ್ವೀರ್ ಸೇಠ್ ಹೆಸರು ಬೇರೆ ಕಾರಣಕ್ಕೆ ಪ್ರಸ್ತಾಪ ಮಾಡದೇ ಇರ್ಬೋದು. ಯಾಕಂತ ಹೇಳಿದ್ರೆ ಮೈಸೂರಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಮಿನಿಸ್ಟರ್ ಆಗಿದ್ದಾರೆ. ಒಂದು ವೇಳೆ ತನ್ವೀರ್ ಸೇಠ್ ಮಿನಿಸ್ಟರ್ ಆದರೆ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗಿಂತ ಸೀನಿಯರ್, ಮೈಸೂರು ಜಿಲ್ಲಾ ಉಸ್ತುವಾರಿ ಕೇಳ್ಬೋದು. ಹೀಗಾಗಿ ತಮ್ಮ ಮಗನನ್ನು ಸೇಫ್ ಮಾಡ್ಕೊಳ್ಳೋದು ಒಂದು ಕಡೆ, ಮತ್ತೊಂದು ಕಡೆ ಜಮೀರ್ ಅಹ್ಮದ್ ಖಾನ್ ಅವ್ರಿಗೆ ಆ ಸ್ಥಾನ ತಪ್ಪಿಸೋದು ಕೂಡ ಮತ್ತೊಂದು ಕಡೆ ಇರ್ಬೋದು. ಜೊತೆಗೆ ರಿಜ್ವಾನ್ ಅರ್ಷದ್ ಏನಂತ ಹೇಳಿದ್ರೆ, ಈತ ಬೆಂಗಳೂರು ಅವರಲ್ಲ, ರಿಜ್ವಾನ್ ಅರ್ಷದ್ ಯೂತ್ ಕಾಂಗ್ರೆಸ್ಸಿಂದ ಬಂದಂಥವ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಕೂಡ ಆಗಿ ಕೆಲಸ ಮಾಡಿದಂಥವ್ರು. ಇವರು ರಾಜಕೀಯ ಶುರು ಮಾಡಿದ್ದು ಮೈಸೂರಿಂದ, ಮೂಲತಃ ಮೈಸೂರು ಅವರು. ಆಮೇಲೆ ಇಲ್ಲಿ ಶಿವಾಜಿನಗರಕ್ಕೆ ವಲಸೆ ಬಂದರು. ಶಿವಾಜಿನಗರದಲ್ಲಿ ರೋಷನ್ ಬೇಗ್ ಇರುವವರೆಗೂ ಕೂಡ ಇವರು ರಾಜಕಾರಣದಲ್ಲಿ ಏನು ವರ್ಕೌಟ್ ಆಗಲಿಲ್ಲ. 2 ಬಾರಿ ಲೋಕಸಭೆಗೆ ಸ್ಪರ್ಧೆ ಮಾಡಿದ್ರು, ಆಗಲಿಲ್ಲ. ಆದರೆ ಕಾರಣಾಂತರದಿಂದ ರೋಷನ್ ಬೇಗ್ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ರಾಜೀನಾಮೆ ಕೊಟ್ಟಾಗ ಸಹಜವಾಗಿ ಆ ಆಪರ್ಚುನಿಟಿ ರಿಜ್ವಾನ್ ಅರ್ಷದ್ಗೆ ಸಿಕ್ತು. ಹಾಗಾಗಿ MLC ಆಗಿದ್ದಂಥ ರಿಜ್ವಾನ್ ಅರ್ಷದ್ ಈಗ 2 ಬಾರಿ ಶಾಸಕರು ಕೂಡ ಆಗಿದ್ದಾರೆ. ಆದರೆ ಈ 2 ಹೆಸರುಗಳು ಬಂದ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಬಹುತೇಕರು ಎಲ್ಲರೂ ಅಂದ್ಕೊಂಡಿದ್ದೇನಂತ ಹೇಳಿದ್ರೆ, ಕಾಂಗ್ರೆಸ್ನ ಹಿರಿಯ ನಾಯಕರೆಲ್ಲ ತನ್ವೀರ್ ಸೇಠ್ಗೆ ಆಗೇ ಆಗುತ್ತೆ. ಯಾಕೆ ಈ ಹಿಂದೆ 2 ಬಾರಿ ಸಚಿವರಾಗಿ ಕೆಲಸ ಮಾಡಿದಂಥವ್ರು, 5 ಬಾರಿ ಸೋಲಿಲ್ಲದೆ ಗೆದ್ದು ಬಂದಿರುವಂಥವ್ರು, ಮತ್ತು ಸಂಭಾವಿತ ರಾಜಕಾರಣಿ, ಇಡೀ ರಾಜ್ಯಾದ್ಯಂತ ಗೊತ್ತು. ಹಾಗಂತ ಜಮೀರ್ ಅಹ್ಮದ್ ರೀತಿಯಲ್ಲಿ ರೂಟ್ಗೂ ಹೋಗಿ ಕೆಲಸ ಮಾಡುವಂಥವ್ರೇನಲ್ಲ. ಜಮೀರ್ ಅಹ್ಮದ್ ರೀತಿಯಲ್ಲಿ ತೆಲಂಗಾಣನೋ ಕೇರಳನೋ ಮತ್ಯಾವುದೋ ರಾಜ್ಯಕ್ಕೆ ಹೋಗಿ ಸಕ್ಸಸ್ ಆದಂಥವ್ರೇನಲ್ಲ. ಆದರೆ ಭಾಳಷ್ಟು ಸಂಭಾವಿತ ರಾಜಕಾರಣಿ, ಮೈಸೂರು ಭಾಗದಿಂದ ಬಂದಂಥವ್ರಾದರೂ ಕೂಡ ಒಳ್ಳೆ ಅಭಿಪ್ರಾಯ ಇತ್ತು ಸಮುದಾಯದಲ್ಲಿ. ಅವರನ್ನು ಓವರ್ಟೇಕ್ ಮಾಡಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಶಿಫಾರಸಿನ ಮೇಲೆಗೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಸಿಕ್ತು. ಈಗ ಹಲವು ಹಿರಿಯ ಶಾಸಕರು ಕೂಡ ಹೇಳ್ತಿರೋದೇ, ಕಿರಿಯರು ಹೇಳ್ತಿರೋದೇ, ಹಲವರು ಮಾರ್ಗದರ್ಶಕ ಮಂಡಳಿ ಅಂತ ಏನು ಕಾಂಗ್ರೆಸ್ಸಲ್ಲಿದೆ,
ಅವರು ಹೇಳ್ತಿರೋದು ಏನಂತ ಹೇಳಿದ್ರೆ ತನ್ವೀರ್ ಸೇಠ್ ಅವ್ರನ್ನ ಬಿಟ್ಟು ರಿಜ್ವಾನ್ ಅರ್ಷದ್ ಅವ್ರಿಗೆ ಯಾಕೆ ಕೊಟ್ಟೆ ಅಂತ. ಒಂದ್ ವೇಳೆ ಇದು ಅದ್ಲು ಬದಲಾವಣೆ ಆದ್ರೆ ಈ ಫಾರ್ಮುಲಾದಲ್ಲಿ ಮಾಡಬಹುದು. ಓಕೆ, ಇದು ಚಾನ್ಸಸ್ ಜಾಸ್ತಿ ಇದೆ ಬಿಕಾಸ್ ಆ ತರದ ಒಂದಷ್ಟು ಪ್ರೆಷರ್ ಕೂಡ ಈಗ ಸರ್ಕಾರಕ್ಕೆ ಇರುವಂತದ್ದು. ಸೊ ನೋಡೋಣ, ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗ್ತಾ ಇದೆ, ಜೊತೆಗೆ ಒಂದಷ್ಟು ಪ್ಲಾನ್ಗಳು ಕೂಡ ರೆಡಿ ಆಗ್ತಾ ಇದೆ, ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ.